ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಇವತ್ತಿನ ದಿನ ನಾವು ಹೋಟೆಲ್ ಶೈಲಿಯಲ್ಲಿ ಹೆಂಗೆ ಸಾಫ್ಟಾಗಿ ಹಂಗೆ ಕ್ರಿಸ್ಪಿಯಾಗಿರ್ತಕ್ಕಂಥ ದೋಸೆ ಮಾಡೋದು ಅಂತ ತೋರ್ಸಕತ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಉದ್ದಿನ ಕಾಳು ತೊಗೊಂಡಿದ್ದೀನಿ. ನಾನಿಲ್ಲಿ ಬೇಳೆ ತೊಗೊಂಡಿಲ್ಲ, ಗಟ್ಟಿ ಗುಂಡು ಉದ್ದು ತೊಗೊಂಡಿದ್ದೆ. ನಿಮ್ಮ ಕಡೆ ಏನು ಬೇಳೆ ಇತ್ತಂದ್ರೆ ಬೇಳೆನೂ ಹಾಕ್ಕೊಳ್ಳಿ. ನಾವೇನು ಒಂದು ಉದ್ದಿನಕಾಳು ತೊಗೊಳ್ಬೇಕಾದ್ರೆ ಒಂದು ಕಪ್ ಅಥವಾ ಒಂದು ಗ್ಲಾಸ್ ಬಳಸಿರ್ತೀವಲ್ಲ, ಅದರಿಂದ 3 ಗ್ಲಾಸ್ ಅಥವಾ 3 ಕಪ್ ಅಕ್ಕಿ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ 1 ಕಪ್ ಹಾಕ್ಕೊಂಡಿದ್ದೆ, ಅಂದರೆ ಈ ಕಪ್ಪಿಲ್ಲಿ ಅಳತೆ ಮಾಡಿ ಇಟ್ಕೊಂಡಿದ್ದಿಲ್ಲ, ಹಾಗಾಗಿ 3 ಕಪ್ನ ಅಕ್ಕಿ ಹಾಕ್ಕೊಂಡೀನಿ. ಹಂಗೆ ಇಲ್ಲಿ ಮೆಂತ್ಯಕಾಳು 1 ಸ್ಪೂನ್ ಮೆಂತ್ಯಕಾಳು ಹಾಕ್ಕೊಳಕತ್ತೀನಿ. ಭಾಳ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ವಿಷ ಅನ್ಸುತ್ತೆ. ಹಾಗಾಗಿ 1 ಸ್ಪೂನ್ ಸಾಕು. ಈಗ 1 ಸ್ಪೂನು ಅಥವಾ 2 ಸ್ಪೂನು, 1 ಸ್ಪೂನ್ ಕಡಲೆ ಬೇಳೆ, ಹಂಗೆ 1 ಸ್ಪೂನು ತೊಗರಿಬೇಳೆ ಹಾಕ್ಕೊಳ್ಳಿ. ತೊಗರಿಬೇಳೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಬೇಡ. ಇಲ್ಲ ಕಡಲೆಬೇಳೆ ಹತ್ರ 1 ಸ್ಪೂನ್ ಹಾಕ್ಕೊಳ್ರಿ, ಯಾವುದು ಜಾಸ್ತಿ ಆಗಬಾರ್ದು. ನಾನು ಅಷ್ಟು ಹಾಕ್ಕೊಂಡೀನಿ. ಪ್ರತಿ ಸಲ ನಿಮ್ಗೆ ಈ ದೋಸೆ ಕಲರ್ ಆಗಿ ಬರಬೇಕು ಅಂತಂದ್ರೆ ಮೇನ್ ಮೆಂತ್ಯಕಾಳು, ಹಂಗೆ ಕಡಲೆಬೇಳೆ, ಹಂಗೆ ತೊಗರಿಬೇಳೆ ಇಂಪಾರ್ಟೆಂಟ್. ಅವ್ನು ಹಾಕ್ಕೊಂಡ್ರಿ ಅಂತಂದ್ರೆ ಕಲರ್ಫುಲ್ಲಾಗಿ ಬರುತ್ತೆ. ಈ ಹೋಟೆಲ್ ಶೈಲಿ ಒಳಗೆ ಮಾಡ್ತಾರಲ್ಲ ಹಂಗೆ ಬರುತ್ತೆ. ಈಗ ನಾನು ನೀಟಾಗಿ ಅಕ್ಕಿ ತೊಳ್ಕೊಂಡಿನಿ. ಆದಷ್ಟು ನಾನು ತೊಗೊಂಡಿದ್ದು ರೇಷನ್ ಅಕ್ಕಿ. ನೀವು ರೇಷನ್ ಅಕ್ಕಿ ತೊಗೊಳ್ರಿ, ಇಲ್ಲ ದೋಸೆ ಅಕ್ಕಿ ಅಂತ ಬರುತ್ತಲ್ಲ ಅದನ್ನು ತೊಗೊಳ್ರಿ. ಅಕಸ್ಮಾತ್ ನೀವು ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡಿದ್ರಿ ಅಂದ್ರೆ ಅಷ್ಟು ಚಲೋ ದೋಸೆ ಬರೋಂಗಿಲ್ಲ. ನಾನು ನೀಟಾಗಿ ತೊಳೆದಿಟ್ಕೊಂಡು ಏನು ಮಾಡೀನಿ, ಒಂದು ಸೈಡ್ ಎತ್ತಿಡುವನ. ಒಂದು 5ರಿಂದ 6 ತಾಸು ನೆನಿಬೇಕಿದು. ಅಕ್ಕಿ ಪೂರ್ಣವಾಗಿ ನೆನ್ಕೊಂಡ್ರೆ ಮಾತ್ರ ನಮಗೆ ದೋಸೆ ಹದವಾಗಿ ಬರುತ್ತಾ, ಇಲ್ಲಾಂದ್ರೆ ಬರೋಂಗಿಲ್ಲ. ಹಾಗಾಗಿ ನೋಡಿರಿ, ನೆಂದಿತ್ತು. ನಾನು ಒಂದು 6 ತಾಸು ನೆನೆಸಿಟ್ಟಿದ್ದೆ. ಇಲ್ಲ ನಮಗೆ ಟೈಮ ಇಲ್ಲ, ಮರ್ತು ಹೋಯ್ತು ಅಂತಂದ್ರೆ ಒಂದು 3 ತಾಸಾದರೂ ನೆನೆಸ್ರಿ. ಹಾಗಾದಾಗ ದೋಸೆ ನಾವು ಅಂದ್ಕೊಂಡಂಗೆ ಸ್ಮೂತಾಗಿ ಬರುತ್ತೆ. ಈಗ ನೀಟಾಗಿ ನಾನು ಕೂಡ ಇಲ್ಲಿ ಏನು ಮಾಡಿದ್ದೆ ಅಂತ ನೆನೆ ಹಾಕಿದ್ನಲ್ಲ, ಇನ್ನೊಂದು ಸರಿ ಕೈ ಆಡಿಸ್ಕೊಳಕತ್ತೀನಿ. ಯಾಕಂದ್ರೆ ರೇಷನ್ ಅಕ್ಕಿ ಒಳಗೆ ನೀವು ಎಷ್ಟು ಹಸನು ಮಾಡಿದ್ರೂ ಏನಾರ ಒಂದು ಕಾಣಿಸ್ತಾನೆ ಇರುತ್ತೆ. ಹಾಗಂತ ಏನೂ ಇರಲಿಲ್ಲ, ಸುಮ್ಮನೆ ಕಸ ಏನೋ ಕಾಣಿಸಿತ್ತು. ಹಾಗಾಗಿ ಎತ್ತಿಟ್ಟು ನೀಟಾಗಿ ಇನ್ನೊಂದು ಸರಿ ತೊಳ್ಕೊಂಬಿಡೋಣ. ಭಾಳ ತೊಳೆಯೋಕೆ ಹೋಗೋದು ಬೇಡ, ಯಾಕಂದ್ರೆ ನೆನ್ಬಿಟ್ಟಿರ್ತೈತಿ, ಅಕ್ಕಿ ಒಡೆದು ಹೋಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ಇನ್ನೊಂದು ಸರಿ ನೀರು ಹಾಕ್ಕೊಂಡು ಈ ರೀತಿ ಒಳಗೆ ತೊಳ್ಕೊಳ್ಳೋಣ. ಅಕಸ್ಮಾತ್ ಏನಾರ ಕಸ ಅಥವಾ ನೆಲ್ಲೇನಾದರೂ ಇತ್ತು ಅಂತಂದ್ರೆ ಬಂದುಬಿಡುತ್ತೆ. ನೋಡಿರಿ, ಒಂದು ಸರಿ ತೊಳೆದಿಟ್ಕೊಂಡು 2 ಸರಿ ನೀರು ಹಾಕಿ ಮತ್ತೊಂದು ಸರಿ ಈಗ ನೀಟಾಗಿ ತೊಳೆದು ನೀರೆಲ್ಲ ಬಸ್ತಿಟ್ಕೊಂಡಿನಿ. ಈಗ ಇದನ್ನು ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ನನ್ನ ಪ್ರಕಾರ ಇದಕ್ಕೆ ನೀವು ಅವಲಕ್ಕಿ ಮತ್ತಿನ್ನೇನೋ ಈಗ ಪಡ್ಡು ಮಾಡಬೇಕಾದ್ರೆ ನಾವು ಮಂಡಕ್ಕಿ ಹಾಕ್ತೀವಿ, ಇನ್ನೇನು ಹಾಕೋದು ಬೇಡ. ಹಂಗೆ ಸೋಡಾ ಕೂಡ ಇಲ್ಲಿ ಯೂಸ್ ಮಾಡೋಂಗಿಲ್ಲ. ಜಸ್ಟ್ ಏನು ತೊಳೆದಿಟ್ಕೊಂಡಿರ್ತೀವಲ್ಲ ಅಕ್ಕಿ ಉದ್ದಿನಬೇಳೆ ಎಲ್ಲ ಹಾಕಿ ಏನು ನಾವು ಮುಂಚೆ ನೆನೆಸಿಟ್ಟಿದ್ವಲ್ಲ ಅದನ್ನು ತೊಳೆದಿಟ್ಕೊಂಡು ಅದಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಬೇಕಾದ್ರೆ ನಾವು ಈ ಪಡ್ಡಿನ ಹಿಟ್ಟನ್ನು ಮಿಕ್ಸಿ ಹೆಂಗೆ ಮಾಡ್ತೀವಿ ಅಂದ್ರೆ ಸ್ವಲ್ಪ ತರಿಯಾಗಿ ಮಾಡ್ತೀವಿ. ಆದರೆ ಈ ದೋಸೆ ಹಿಟ್ಟನ್ನು ನೀವು ತೀರ ನುಣ್ಣಗೆ ರುಬ್ಕೊಳ್ರಿ. ಯಾಕಂತಂದ್ರೆ ದೋಸೆ ಹಾಕಬೇಕಾದಾಗ ನಮಗೆ ಒಂದು ಈ ತರಿಯಾಗಿತ್ತು ಅಂತಂದ್ರೆ ಅಷ್ಟೊಂದು ಸರಿ ಬರೋಂಗಿಲ್ಲ. ಅನ್ನೋದಕ್ಕೋಸ್ಕರ ನಾನಿಲ್ಲಿ ಎಲ್ಲನೂ ಪೂರ್ತಿಯಾಗಿ ರುಬ್ಕೊಂಡಿನಿ. ನಾನು ಹೇಳಿದ್ನೆಲ್ಲ ತರಿಯಾಗಿರ್ಬೋದು, ಆದಷ್ಟು ಸ್ವಲ್ಪ ಸಣ್ಣಾಗಿ ನೀವು ರುಬ್ಕೋಬೇಕಾಗತ್ತೆ. ನೀಟಾಗೆಲ್ಲ ತಕ್ಕೋರಿ. ಮತ್ತು ಇದಕ್ಕೇನು ಬೇರೆ ಏನು ನಾನೇನು ಇಲ್ಲಿ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಎಷ್ಟು ನೆನೆ ಹಾಕಿತ್ತೋ ಅಷ್ಟನ್ನು ಮಾತ್ರ ರುಬ್ಕೊಂಡಿನಿ. ನೀಟಾಗಿ ಒಂದು ಬೌಲಿಗೆ ತಕ್ಕೊಂಡು ಈಗ ಇದಕ್ಕೆ ಇವಾಗಲೇ ನೀವು ಉಪ್ಪು ಅಥವಾ ಸೋಡಾ ಪುಡಿ ಹಾಕಿ ಅಡುಗೆ ಸೋಡಾನ ಹಾಕಿ ಕಲಸಿಡಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಅದೇನಾಗುತ್ತೆ ಅಂತಂದ್ರೆ ನೀವು ನೆನ್ಲಿಕ್ಕೆ ಇಟ್ರಿ ಓವರ್ ನೈಟ್ ಇಟ್ಟಿರ್ತೀರಲ್ಲ, ಹೊರಗಡೆ ಎಲ್ಲನೂ ಹೊರಗೆ ಬಂದುಬಿಡುತ್ತೆ. ಹಾಗಾಗಿ ನೀವು ಓವರ್ ನೈಟ್ ಇಡೋದ್ರಿಂದ ಇದಕ್ಕೆ ಯಾವುದೇ ರೀತಿ ಉಪ್ಪು ಹಾಕಕ್ಕೆ ಹೋಗ್ಬಿಡ್ರಿ. ಉಪ್ಪು ಹಾಕೋದ್ರಿಂದ ಹುಳಿ ಬಿಡುತ್ತೆ. ಅಂದರೆ ಒಂದು ಇಡೀ ದಿನ ಇಟ್ಕೊಂಡು ಅಥವಾ ಮರುದಿನ ಏನಾದರೂ ಇತ್ತು ಅಂದ್ರೆ ಹಂಗೆ ತಿನ್ನಬಾರ್ದು. ಬಟ್ ಇತ್ತು ಅಂತಂದ್ರೆ ನಾವು ತಿನ್ನೋಕೆ ಹೋದ್ರಿಂದ ಹುಳಿ ಬಿಡುತ್ತಾ. ಹಾಗಾಗಿ ಅದನ್ನು ನಾವು ಇಲ್ಲಿ ಉಪ್ಪು ಅಥವಾ ಸೋಡಾ ಪುಡಿ ಏನೂ ಹಾಕದ ಜಸ್ಟ್ ಈ ರೀತಿ ಒಳಗೆ ಸ್ವಚ್ಛ ಕೈ ತೊಳ್ಕೊಂಡು ಕೈಲೇ ನೀಟಾಗಿ ಒಂದೇ ವೇವ್ ಒಳಗೆ ಕಲಿಸ್ಕೋಬೇಕು. ಯಾಕಂದರೆ ನಾವೇನು ಮಾಡ್ತೀವಿ, ಅಕಸ್ಮಾತ್ ನೋಡಿರಿ ನೀರು ಹಾಕೋರಿ, ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು. ದೋಸೆ ಹದಕ್ಕೆ ಹಿಟ್ಟು ಎಲ್ಲರಿಗೂ ಗೊತ್ತಿರೋದು, ದೋಸೆ ಹಾಕ್ಬೇಕಾದ್ರೆ ಹಿಟ್ಟು ಎಷ್ಟು ಹದ ಆಗಿರಬೇಕು, ಎಷ್ಟು ಮಟ್ಟಿಗೆ ಕನ್ಸಿಸ್ಟೆನ್ಸಿ ಇರಬೇಕಂತ ಗೊತ್ತಿರುತ್ತೆ. ಹಾಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊರಿ. ಯಾಕಂದರೆ ಜಾಸ್ತಿ ಹಾಕ್ಕೊಂಬಿಟ್ರೆ ಭಾಳ ನೀರಾಗಿ ಹೋಗುತ್ತೆ. ಹಾಗಾಗಿ ನೀವು ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ನೀವೇನು ಮಾಡಬೇಕು ಅಂತಂದ್ರೆ ಕಲಿಸ್ಕೋಬೇಕಾಗುತ್ತೆ. ಕಲಸೋ ಮುಂದೆ ಒಂದೇ ವೇವ್ ಒಳಗೆ ಕಲಿಸ್ರಿ. ಅಕಸ್ಮಾತ್ ಈ ರೊಟೇಟ್ ಇರುತ್ತೆ, ನೀವು ಈಗ ಕಲಿಸ್ಬೇಕಾತಂತಂದ್ರೆ ರೈಟ್ ಟು ಲೆಫ್ಟ್ ಕಲಿಸ್ತಿದ್ದೀರಿ ಅಂತ ಇಟ್ಕೊರಿ. ಅಕಸ್ಮಾತ್ ನೀವು ಕಲಿಸೋ ಮುಂದೆ ಏನಾದರೂ ನೀವು ಲೆಫ್ಟ್ ಟು ರೈಟ್ ಕಲಿಸಿದ್ರಿ ಅಂತಂದ್ರೆ ಅದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಏನಾಗುತ್ತೆ ಅಂತಂದ್ರೆ ಅಷ್ಟು ಉಬ್ಬಬೇಕು ಅಂತಂದ್ರೆ ಮೇನ್ ಪ್ರೊಸೆಸ್ ಇದೆ. ಭಾಳ ಒಂದು ಸ್ವಲ್ಪ ಏನಂದ್ರೆ ಸಣ್ಣ ಹುಡುಗರಗತಿ ಆಟ ಆಡಿದ್ರೂ ಪರವಾಗಿಲ್ಲ, ನೀವು ಈ ರೀತಿ ಕಲಿಸ್ಕೊಳ್ಳಬೇಕಾಗತ್ತೆ. ಯಾಕಂದ್ರೆ ಈ ಹಿಟ್ಟು ಉಬ್ಬಕ್ಕೆ ಮೇನ್ ಕಾರಣ ನಮ್ಮ ಕೈ.
ನಮ್ಮ ಕೈಯಿಂದ ನೀವು ಈ ರೀತಿ ಒಳಗೆ ಕಲಸಿ ಇಟ್ರಿ ಅಂತಂದ್ರೆ ಹಿಟ್ಟು ಲಘು ಉಬ್ಬುತ್ತಾ, ಇಲ್ಲ ಅಂತಂದ್ರೆ ಉಬ್ಬಲ್ಲ. ಅಕಸ್ಮಾತ್ ನೀವೇನಾದರೂ ಒಂದ್ಸರಿ ನೋಡಿರಿ, ಜಸ್ಟ್ ಸ್ಪೂನಿಲ್ಲ ಅಷ್ಟೇ ಈ ರೀತಿ ಇದೇ ರೀತಿ ಒಳಗೆ ಸ್ಪೂನಿಲ್ಲ ಕಲಸಿ ಇಟ್ಟು ನೋಡಿರಿ, ಅದು ಇಟ್ಟು ಉಬ್ಬಂಗಿಲ್ಲ. ನೀವೇನು ಮಾಡಿದ್ರು ಉಬ್ಬೋದಿಲ್ಲ. ಅಕಸ್ಮಾತ್ ನೀವು ಸೋಡಾ ಪುಡಿ ಹಾಕಿದ್ರಿ ಅಂದ್ರೆ ಆಟೋಮೆಟಿಕ್ಕಾಗಿ ಉಬ್ಬುತ್ತಾ. ಬಟ್ ನಾವು ಸೋಡಾ ಹಾಕತ್ತಿಲ್ಲ ಈ ದೋಸೆಗೆ, ಹಾಗಾಗಿ ಈ ರೀತಿ ಒಳಗೆ ನೀಟಾಗಿ ಒಂದ್ಸರಿ ಕಲಿಸ್ಕೊಂಡು ಎಷ್ಟು ಕನ್ಸಿಸ್ಟೆನ್ಸಿ, ಇವಾಗ ನಿಮಗೆ ದೋಸೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಇಟ್ಕೊಂಡ್ಬಿಡ್ರಿ. ಈಗ ಒಂದು ಪ್ಲೇಟ್ ಮುಚ್ಚಿಡತ್ತೀನಿ. ಈ ಪ್ಲೇಟ್ ಏನಂತಂದ್ರೆ ಗಾಳಿ ಆಡಬಾರ್ದು, ಏನು ಹಿಟ್ಟಿಗೆ ಗಾಳಿ ಬಡಿಲಾರ್ದಂಗೆ ಪ್ಲೇಟ್ ಇರಬೇಕಂದ್ರೆ ಫುಲ್ ಕ್ಲೋಸ್ ಆಗೋ ಹಂಗೆ ಪ್ಲೇಟ್ ತೊಗೊಳ್ರಿ. ಆಗುವಂಥದ್ದು ಪ್ಲೇಟ್ ತೊಗೊಂಡು ಈಗ ಮುಚ್ಚಿಡ್ರಿ. ಇದ್ರ ಮೇಲೆ ಒಂದು ಭಾರವಾದ ವಸ್ತು ಏನಾದರೂ ಇಡಬೇಕಾಗತ್ತೆ. ಯಾಕಂದ್ರೆ ಈಗಿನ್ನೂ ವಿಂಟರ್ ಸೀಸನ್, ಅಷ್ಟು ಬೇಸಿಗೆ ಇಲ್ಲಲ್ಲ, ವಿಂಟರ್ ಸೀಸನ್ ಐತಲ್ಲ, ಹಾಗಾಗಿ ಹಿಂಗೆ ವಜ್ಜಂದು ಏನಾದರೂ ಇಟ್ರಿ ಅಂತಂದ್ರೆ ಹಿಂಡಿ ಕಲ್ಲಿಟ್ಟು ನಾನು, ನೀವು ಕುಟಾಣಿ ಹಿಂಗೆ ಇಟ್ಟಿನಲ್ಲ, ನೀವು ನಿಮ್ಮ ಮನೆ ಒಳಗೆ ಏನಾದ್ರು ಭಾರವಾಗಿದ್ದಿತ್ತು ಅಂತಂದ್ರೆ ಅದನ್ನ ಇಟ್ಟು ಅದ್ರ ಮೇಲೆ ಒಂದು ಏನಾದರೂ ನ್ಯಾಪ್ಕಿನ್ ಹೊಚ್ಚಿಡ್ರಿ. ಯಾಕಂತಂದ್ರೆ ಗಾಳಿ ಈ ಚಳಿ ಇದಕ್ಕೆ ತಾಗಬಾರ್ದು, ಅಂದಾಗ ಮಾತ್ರ ಏನಾಗುತ್ತೆ ಉಬ್ಕೊಳ್ಳುತ್ತಾ. ಯಾಕಂದ್ರೆ ವಿಂಟರ್ ಸೀಸನ್ ಒಳಗೆ ಅಷ್ಟೇ ಇದನ್ನು ಮಾಡಿರಿ ಮೆಥಡ್ನ. ಇನ್ನು ಸಮ್ಮರ್ ಸೀಸನ್ ಒಳಗೆ ಇತ್ತಂದ್ರೆ ನೀವೇನಿದೆ ಹಿಂಡಿ ಕುಟಾಣಿ ಇಡೋದು ಬೇಡ, ಈ ಥರ ಹೊಚ್ಚೋದು ಬೇಡ. ಒಂದು ಸಮ್ಮರಿಗೆ ತಾನೇ ಉಬ್ಕೊಳ್ಳುತ್ತಾ. ಈಗ ಮಾರ್ನಿಂಗು ನಾನು ಮೊದಲಿಗೆ ಅಂದ್ರೆ ಅರ್ಲಿ ಮಾರ್ನಿಂಗ್ ಎದ್ದಿರೋದ್ರಿಂದ ಒಂದು ಸ್ವಲ್ಪ ಆಲೂಗಡ್ಡೆ ಕುದಿಯೋಕೆ ಇಟ್ಬಿಡೋಣ. ಒಂದು ಸೈಡ್ ಆಲೂಗಡ್ಡೆ ಕುದಿಯೋಕೆ ಇಟ್ಟು ಆಮೇಲೆ ನಾವೇನು ಹಿಟ್ಟು ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನ ನೋಡ್ಕೊಳ್ಳೋಣ ಉಬ್ಬಿದೆ ಇಲ್ಲ ಅಂತಂದು. ಈಗ ಆಲೂಗಡ್ಡೆನ ಕುದಿಯೋಕೆ ಇಡ್ತಿದ್ದೀನಿ. ಆದಷ್ಟು ಆಲೂಗಡ್ಡೆ ನೀವು ಕುದಿಯೋಕೆ ಹಾಕಬೇಕಾದ್ರೆ ನೀವು ಕಟ್ ಮಾಡಿ ಹಾಕಿರಿ. ಹಂಗೆ ಇಡೇದು ಹಾಕಿದ್ರಿ ಅಂತಂದ್ರೆ ಅಷ್ಟೊಂದು ಪರ್ಫೆಕ್ಟಾಗಿ ಬೆನೆಯೋಂಗಿಲ್ಲ. ಹಾಗಾಗಿ ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಲಘುನ ಅಂತಂದ್ರೆ ಬೆಂದ್ಕೊಳ್ಬಿಡುತ್ತೆ, ಬೆನೆಯುತ್ತೆ ಆಲೂಗಡ್ಡೆ. ಹಾಗಾಗಿ ಒಂದು ಸೈಡ್ ಇದನ್ನು ಕುದಿಯೋಕೆ ಇಟ್ಬಿಡೋಣ. ಇಟ್ಟಾದಮೇಲೆ ನಾನು ಹಿಟ್ಟನ್ನ ನಿಮಗೆ ತೋರಿಸ್ತೀನಿ ಯಾವ ರೀತಿ ಉಬ್ಕೊಂಡು 200% ಉಬ್ಕೊಂಡಿರುತ್ತೆ. ಈಗ ಮೇಲೆ ಏನು ಹೊಚ್ಚಿಟ್ಟಿತ್ತಲ್ಲ ರಾತ್ರಿ, ಈಗ ಅದನ್ನು ತೆಗೆದ್ಬಿಡೋಣ. ತೆಗೆದು ಕುಟಾಣಿನೂ ತಗೊಂಬಿಡೋಣ. ಮೇನ್ ಏನಂತಂದರೆ ಹಿಟ್ಟು ಉಬ್ಬಿರ್ಬೇಕು ಕಾನ್ಸೆಪ್ಟ್ ಅದ ಈಗ. ಯಾಕಂದ್ರೆ ಅಕಸ್ಮಾತ್ ಉಬ್ಬಿರಲಿಲ್ಲ ಅಂದರೆ ಇನ್ನು 1 ಅವರ್ ಬಿಟ್ಟಿರ್ವಿ ಅಂತಂದ್ರೆ ಮತ್ತೆ ಉಬ್ಬುತ್ತಾ. ನೋಡ್ತೀನಿ, ಉಬ್ಬೈತಿ ಹಿಟ್ಟು ಮಾತ್ರ ಮಸ್ತಾಗಿ ಚಲೋದ್ನಾಗಿ ಉಬ್ಕೊಂಡಿತ್ತು ನೋಡಿರಿ. ನಾವಿಲ್ಲಿ ಉಪ್ಪು ಹಾಕಿಲ್ಲ, ಹಂಗೆ ಸೋಡಾ ಪುಡಿ ಹಾಕಿಲ್ಲ, ತೋರಿಸ್ತೀನಿ ನೋಡಿ. ಈ ರೀತಿ ಒಳಗೆ ಹಿಟ್ಟು ಆರಾಮಾಗಿ ಉಬ್ಕೊಂಡಿತ್ತು. ಇನ್ನು ಇದು ಮಾರ್ನಿಂಗ್ ಜಲ್ದಿ, ಅಕಸ್ಮಾತ್ ನೀವೇನಾದರೂ ಸ್ವಲ್ಪ ಲೇಟಾಗಿ 9:30 ಅಥವಾ 10 ಗಂಟೆಗೆ ಮಾಡ್ತೀನಿ ಅಂತಂದ್ರೆ ತೀರಾ ಉಬ್ಕೊಂಡಿರುತ್ತೆ. ಆದಷ್ಟು ನಂದಂತೂ ಒಂದು 70% ಹಿಟ್ಟು ಉಬ್ಬಿತ್ತು. ನಾನಿಲ್ಲಿ ತೋರ್ಸಕತ್ತೀನಿ ನಿಮಗೆ. ಆ್ಯಂಡ್ ಇದನ್ನು ಹಾಕಿದಾಗ ರಾತ್ರಿ ಭಾಳ ಕಡಿಮೆ ಇತ್ತು. ಈಗ ಮೇಲ್ಗಡೆ ಬಂದಿರೋದ್ರಿಂದ ಉಬ್ಕೊಂಡಿರೋದ್ರಿಂದ ಜಾಸ್ತಿ ಆಗೈತಿ ಹಿಟ್ಟು. ಜಸ್ಟ್ ಒಂದು 3 ಕಪ್ಪು ಉದ್ದಿನಬೇಳೆ, ಒಂದು ಕಪ್ 4 ಕಪ್ ಅಷ್ಟೇ ಇತ್ತು. ಈಗ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಈ ಹೋಟೆಲ್ ಶೈಲಿ ಒಳಗೆ ದೋಸೆ ಬರಬೇಕು ಅಂತಂದ್ರೆ ಚಿರೋಟಿ ರವಾನ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ. ನಾ ಏನು ಯಾವ ಬೌಲಲ್ಲೇ ಉದ್ದಿನಬೇಳೆ ಅಕ್ಕಿ ಹಾಕ್ಕೊಂಡಿದ್ನಲ್ಲ ಅದೇ ಬೌಲಲ್ಲೇ 1 ಬೌಲ್ ಚಿರೋಟಿ ರವೆ ಹಾಕ್ಕೋಬೇಕಾಗುತ್ತೆ. ಇದಾ ಮೇನು. ನೀವೇನು ಹೋಟೆಲ್ ಸ್ಟೈಲ್ ಒಳಗೆ ಏನು ದೋಸೆ ಮಾಡಿರ್ತಾರಲ್ಲ ಆ ದೋಸೆ ಮಾಡಬೇಕು ಅಂತಂದ್ರೆ ಮೇಯ್ನಾಗಿ ಈ ಚಿರೋಟಿ ರವೆ. ಹಂಗೆ 1.5 ಸ್ಪೂನು ಸಕ್ರೆ ಹಾಕ್ಕೊಂಡಿನಿ. ನಿಮ್ಮದು ಹಿಟ್ಟು ಎಷ್ಟೈತೆ ಅಷ್ಟು ನೋಡಿಕೊಂಡು ನಿಮಗೆ ಗೊತ್ತಾಗುತ್ತೆ. ಇದಕ್ಕಿಂತ ಡಬಲ್ ಇತ್ತಂದ್ರೆ 2 ಸ್ಪೂನ್ ಸಕ್ರೆ ಹಾಕೋರಿ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಈಗ ಸೇರಿಸ್ಕೊಳಕತ್ತೀನಿ. ಅಕಸ್ಮಾತ್ ರಾತ್ರಿನ ಸೇರಿಸಿಟ್ಬಿಟ್ಟಿದ್ವಿ ಅಂತಂದ್ರೆ ಉಪ್ಪನ್ನ ಹುಳಿ ಬಿಡ್ತಿತ್ತು. ಹಾಗಾಗಿ ಈಗ ಇದಿಷ್ಟು ಅಂದ್ರೆ 1 ಚಿರೋಟಿ ರವೆ, ಸಕ್ರೆ, ಹಂಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಮಾರ್ನಿಂಗ್ ನೀವು ಮಾಡ್ತೀನಿ ಅಂತಂದಾಗ ಒಂದು ಅರ್ಧ ತಾಸು ಅಥವಾ 10ರಿಂದ 20 ನಿಮಿಷ ಮಾಡೋಕ್ಕೂ ಮುಂಚೆ ಇದನ್ನು ಕಲಸಿ ಒಂದು ಸೈಡ್ ಎತ್ತಿಡಬೇಕಾಗತ್ತೆ. ಈಗೂ ಕೂಡ ನೀವೇನು ಮಾಡಬೇಕಂದ್ರೆ ಭಾಳ ಚೆಂದಾಗಿ ಕಲಿಸ್ಬೇಕಾಗತ್ತೆ. ಯಾಕಂದ್ರೆ ರವೆ ಹಾಕಿವಿ, ಸಕ್ರೆ ಹಾಕಿ, ಉಪ್ಪು ಸಕ್ರೆ ಕರಗ್ಬೋದು. ಬಟ್ ರವೆ ಹಾಕಿರೋದ್ರಿಂದ ನಿಧಾನವಾಗಿ ಒಂದೇ ವೇವ್ ಒಳಗೆ ಭಾಳ ನಿಧಾನವಾಗಿ ಒಂದೇ ವೇವ್ ಒಳಗೆ ಕಲಿಸ್ಲೇಬೇಕಾಗತ್ತೆ. ಹಂಗೆ ನೀವು ಹಿಂಗೆ ಮಾಡಿ ಇಟ್ರಿ ಅಂತಂದ್ರೆ ಅದು ಕಲಿಯಲ್ಲ ಸರಿಯಾಗಿ. ಹಾಗಾಗಿ ನೀಟಾಗಿ ನಿಧಾನವಾಗಿ ಒಂದು ವೇವ್ ಒಳಗೆ ಈ ರೀತಿ ಕಲಿಸ್ರಿ. ಎಷ್ಟು ಹಿಟ್ಟನ್ನ ಒಂದು ಹದಕ್ಕೆ ತರ್ತೀವೋ ಅಷ್ಟೇ ಚೆಂದ ದೋಸೆನೂ ಆಗುತ್ತೆ. ಯಾಕಂದ್ರೆ ರವೆ ಒಂದು ಸ್ವಲ್ಪ ಈ ಹಿಟ್ಟಿನ ಜೊತೆ ನೆನಿಬೇಕಾಗುತ್ತೆ. ಹಂಗೆ ಸಡನ್ಲಿ ಹಾಕೋಕ್ಕೂ ಬರೋಂಗಿಲ್ಲ. ಹಾಗಾಗಿ ಆದಷ್ಟು ನೀವು ಏನಾದರೂ ಅರ್ಜೆಂಟ್ ಒಳಗೆ ಮಾಡೋದಿತ್ತು ಅಂತಂದ್ರೆ ಮೊದಲು ಇದನ್ನು ಕಲಸಿಟ್ಟು ಆಮೇಲೆ ಮುಂದೆ ಚಟ್ನಿ ಪಲ್ಯ ಮಾಡ್ಕೋಬೇಕಾಗುತ್ತೆ. ನನಗೆ ಒಂದು ಸ್ವಲ್ಪ ಟೈಮ್ ಇರೋದ್ರಿಂದ ನಾನು ಈ ವೇ ಒಳಗೆ ಕಲಿಸ್ಬೇಡ ಅಂತ ಹೇಳತ್ತೀನಿ. ಅಂದ್ರೆ ಅಪೋಸಿಟ್ ವೇ ಒಳಗೆ ಕಲಿಸ್ಬಿಡ್ರಿ. ಹಿಂಗೆ ಕಲಸಾಯ್ತಿರಂದ್ರೆ ಹಿಂಗೆ ಕಲಿಸ್ರಿ, ಅಪೋಸಿಟ್ ವೇ ಒಳಗೆ ಕಲ್ಸಕ್ಕೆ ಹೋಗ್ಬೇಡ್ರಿ. ಹಂಗಾಗಿ ಒಂದು ಅರ್ಧ ತಾಸು ಮುಂಗಾಡು ನೀವೇನಾದರೂ ಹಿಂಗೆ ಕಲಿಸಿಟ್ರಿ ಅಂದ್ರೆ ರವೆ ಹಾಕಿ ಏನಾದರೂ ಕಲಿಸಿಟ್ರಿ ಅಂತಂದ್ರೆ ನೆನ್ಕೊಂಬಿಡತ್ತೆ. ಇಲ್ಲ ಟೈಮ್ ಇಲ್ಲ ಅಂತಂದ್ರೆ ಒಂದು 10ರಿಂದ 20 ನಿಮಿಷ ಆದರೂ ಬಿಡ್ರಿ, ಯಾಕಂದ್ರೆ ನೆನ್ಕೋಬೇಕು. ಹಾಗಾಗಿ ಒಂದು ಸೈಡ್ ನಾನೀಗ ಕಲಸೀನಿ, ಒಂದು ಸೈಡ್ ಮುಚ್ಚಿಟ್ಬಿಡ್ತೀನಿ. ಈಗೇನೈತಲ್ಲ
ಟೈಮ್ ಇರೋದ್ರಿಂದ ನಾನಿಲ್ಲಿ ಚಟ್ನಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ತೀನಿ. ಹಸಿ ಕೊಬ್ಬರಿ ತೊಗೊಂಡಿದ್ದೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ. ಹಂಗೆ ಮಾಮೂಲಿಯಾಗಿ ನೀವು ಹೆಂಗೆ ಮಾಡ್ತೀರಾ ಹಂಗೆ ಮಾಡೀನಿ. ಭಾಳ ಅಂದ್ರೆ ನಾನಿಲ್ಲಿ ಒಂದು ಟೊಮೊಟೊ ಆ್ಯಡ್ ಮಾಡ್ಕೊಂಡಿರ್ತೀನಿ, ನೀವು ಮಾಡೋಂಗಿಲ್ಲ. ಈ ಟೊಮೊಟೊ ಇಲ್ಲ ಅಂತಂದ್ರೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊರಿ. ಹಂಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹುರಿದಿಟ್ಕೊಂಡಿದ್ದೆ ಅದನ್ನು, ಹಂಗೆ ಒಂದಿಷ್ಟು ಬೆಳ್ಳುಳ್ಳಿ, ಶೇಂಗಾ, ಒಂದು ಸ್ವಲ್ಪ ಉಪ್ಪು, ಸಕ್ಕರೆ ಆ್ಯಡ್ ಮಾಡಿಕೊಂಡು ನಾನು ಇಲ್ಲಿ ನೀವು ಹೆಂಗೆ ಮಾಡ್ಕೊತೀರಿ ಹಂಗೆ ನಾನು ಇಲ್ಲಿ ಒಂದಿಷ್ಟು ಕೊಬ್ಬರಿ ಚಟ್ನಿ ಮಾಡ್ಕೊಳಕತ್ತಿದ್ದೆ. ಯಾಕಂದ್ರೆ ನನಗೆ ಈಗ ಏನಂದ್ರೆ ಆ ದೋಸೆ ಹಿಟ್ಟು ಏನೈತಲ್ಲ ನೆನಿಬೇಕು, ಹಾಗಾಗಿ ಕೆಲಸನೂ ಎಲ್ಲ ಮುಗಿದಿತ್ತು. ಹಾಗಾಗಿ ಒಂದು ಸ್ವಲ್ಪ ಚಟ್ನಿ ಮಾಡಿ ಇಟ್ಕೊಂಡ್ಬಿಡೋಣ. ಹಂಗೆ ಇಲ್ಲಿ ನಾವು ಮಾಡಿಟ್ಟಿರ್ತಕ್ಕಂಥ ಈಗ ದೋಸೆದು ಒಂದು ಹಿಟ್ಟು ಏನೈತಲ್ಲ ಆ ಹಿಟ್ಟನ್ನ ತೊಗೊಂಡು ನಾವು ನಾನಾ ರೀತಿ ದೋಸೆ ಮಾಡ್ಬೋದು. ಈ ಸೆಟ್ ದೋಸೆ ಇರಲಿ, ಮಸಾಲ ದೋಸೆ ಇರಲಿ, ಮೈಸೂರು ಸ್ಪೆಷಲ್ ದೋಸೆ ಅಂತ ಈ ರೀತಿ ಏನು ಸಾಕಷ್ಟು ದೋಸೆ ವೆರೈಟಿ ಅದಲ್ಲ, ಆ ಎಲ್ಲ ದೋಸೆನೂ ಇದೇ ಒಂದು ಹಿಟ್ಟೊಳಗೆ ಮಾಡ್ಬೋದು. ಮತ್ತೇನು ಅದಕ್ಕೇನು ಸಪ್ರೇಟಾಗಿ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳೋದಿರಲ್ಲ, ಏನಿರಂಗಿಲ್ಲ. ಹಾಗಾಗಿ ಈ ಏನು ಮಾಡಿಟ್ಟಿರಲ್ಲ ಅದೇ ದೋಸೆ ಒಳಗೆ ಮಸಾಲೆ ದೋಸೆ ಮಾಡ್ಕೋರಿ, ಆಮೇಲೆ ಬೆಣ್ಣೆ ದೋಸೆ ಮಾಡ್ಕೋಬೋದು. ಹಂಗೆ ಒಂದು ಈಗೇನೋ ಕ್ಯಾರೆಟ್ ಅದು ತುರಿದು ಮಾಡ್ತಾರಲ್ಲ ಆ ರೀತಿಯೂ ನೀವು ದೋಸೆ ಮಾಡ್ಕೋಬೋದು. ಒಟ್ಟೊಳಗೆ ಈ ಒಂದು ಹಿಟ್ಟೊಳಗೆ ಬೇಕಾದಂಗೆ ಮಾಡ್ಬೋದು. ಹಂಗೆ ಇದನ್ನು ಪಡ್ಡು ಕೂಡ ಮಾಡ್ಕೊಳಕ್ಕೆ ಬರುತ್ತೆ. ಹಂಗೆ ಇದೇ ಹಿಟ್ಟಿಲೆ ನೀವು ಇಡ್ಲಿನೂ ಮಾಡ್ಬೋದು. ಅಷ್ಟು ಒಂದು ಇಡ್ಲಿ, ಪಡ್ಡು, ದೋಸೆ, ಇನ್ನೂ ಒಂದು ಅದರೊಳಗೆ ದೋಸೆದೊಳಗೆ ವೆರೈಟಿ ಆಫ್ ದೋಸೆನೂ ಮಾಡ್ಬೋದು ಒಂದೇ ಹಿಟ್ಟಿಲೆ. ಹಾಗಾಗಿ ಒಟ್ಟೊಳಗೆ ಈ ಹಿಟ್ಟನ್ನ ಎಷ್ಟು ಹದ ಬರೆಸ್ಬೇಕಂದ್ರೆ ಇಷ್ಟು ಹಾಕಿರ್ತೀವಲ್ಲ, ತಿರುವುದ್ರೊಳಗೆ ಭಾಳ ಹದ ಬರುತ್ತದೆ ಹಿಟ್ಟು. ಹಾಗಾಗಿ ಆ ರೀತಿ ಒಳಗೆ ಹಿಟ್ಟನ್ನ ಕಲಸಿಟ್ಕೋಬೇಕಾಗತ್ತೆ. ಹಂಗೆ ಇಲ್ಲಿ ಚಟ್ನಿ ರೆಡಿಯಾಗಿತ್ತು ನಂದು. ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಈಗ ನಾವೇನು ಮಾಡ್ತೀವಿ, ಚಟ್ನಿಗೆ ಏನು ಮಾಡ್ತೀವಿ, ಹಿಂಗೆ ಮ್ಯಾಲಷ್ಟೇ ಏನು ಮಾಡ್ತೀವಿ ಅಂದ್ರೆ ಆ ಒಗ್ಗರಣೆ ಹಾಕಿಟ್ಬಿಡ್ತೀವಿ. ಮೇಯ್ನಾಗಿ ಈ ಒಗ್ಗರಣೆ ಹಾಕೋ ಮೇನ್ ರೀಸನ್ ಏನಂದ್ರೆ ಆಯಿಲ್ ಏನು ಮಾಡುತ್ತೆ, ಆ ಚಟ್ನಿ ಜೊತೆಗೆ ನೀಟಾಗಿ ಬೆರ್ಕೊಳಂಗೆ ಕಲಿಸ್ಕೋಬೇಕು. ಯಾಕಂದ್ರೆ ಆ ಚಟ್ನಿನ ಹಾಳಾಗ್ಲಾರ್ದಂಗೆ ತಡೆಯೋದು ಆಯಿಲ್. ಅಂದ್ರೆ ಹೊರಗಡೆ ಇರ್ತಕ್ಕಂಥ ಏನು ವೆದರ್ ಇದೆ ಅಲ್ಲ, ಆ ವೆದರ್ನ ನಮ್ಮ ಚಟ್ನಿಗೆ ಹತ್ತಲಾರ್ದಂಗೆ ತಡಿತೈತಿ. ಹಾಗಾಗಿ ಒಗ್ಗರಣೆ ಹಾಕಿದ ಚಟ್ನಿ ತಾಳುತ್ತೆ ಅನ್ನೋದು ಒಂದು ಉದ್ದೇಶಕ್ಕೆ ಒಗ್ಗರಣೆ ಹಾಕ್ತೀವಿ. ನಾವು ಒಗ್ಗರಣೆ ಕೊಡೋದ್ರಿಂದ ಏನು ಟೇಸ್ಟ್ ಏನು ಬೇರೆ ಬರೋಂಗಿಲ್ಲ. ಭಾಳ ಅಂದ್ರೆ ಕರಿಬೇವು ಕ್ರಂಚಿ ಆಗಿರುತ್ತೆ, ಹಂಗೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಫ್ಲೇವರ್ ಬರುತ್ತೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇರೋಂಗಿಲ್ಲ. ಅದರ ಮೇನ್ ರೀಸನ್ ಏನಂತಂದ್ರೆ ನಮ್ಮ ಚಟ್ನಿ ಹಾಳಾಗಬಾರ್ದು. ಹಾಗಾಗಿ ಆಯಿಲ್ ಹಾಕಿ ಮಾಡಿರ್ತೀವಿ. ನೀಟಾಗಿ ಕಲಸಿಡ್ರಿ, ಅಂದರೆ ಚಟ್ನಿ ಲಘು ಹಾಳಾಗಂಗಿಲ್ಲ. ಇಲ್ಲ ನಾವು ಬಾಕ್ಸ್ಗೆ ಒಯ್ತೀವಿ ಏನಾದರೂ ಅಂತಂದ್ರೆ ನೀವು ಇಲ್ಲ ಒಂದು ಹುಣಸೆ ಹಣ್ಣು ಹಾಕ್ಕೊಳ್ರಿ, ಇಲ್ಲ ಅಂತಂದ್ರೆ ಒಂದು ಟೊಮೊಟೊ ಕಾಯಿರಲಿ ಹಣ್ಣಿರಲಿ ಹಾಕ್ಕೊಂಡು ಚಟ್ನಿ ಮಾಡ್ಕೊಂಡ್ರಂದ್ರೆ ಚಟ್ನಿ ಮಾತ್ರ ಕೆಡೋಂಗಿಲ್ಲ, ಈವ್ನಿಂಗ್ವರೆಗೂ ಕೆಡೋಂಗಿಲ್ಲ ಅದು. ಹಂಗೆ ಒಂದು ಸೈಡ್ ಏನಾಗಿತ್ತು ಅಂತಂದ್ರೆ ಆಲೂಗಡ್ಡೆ ಆಲ್ರೆಡಿ ಕುದ್ದಿತ್ತು, ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಈಗ ಅದಕ್ಕೆ ಬೇಕಾದಂಥ ಒಂದು ಒಗ್ಗರಣೆನೂ ರೆಡಿ ಮಾಡಿಟ್ಕೊಂಡಿದ್ದೆ. ಈಗ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಹಾಕ್ಕೊಳಕತ್ತೀನಿ. ಆದಷ್ಟು ಆಲೂಗಡ್ಡೆಗೆ ನೀವು ಟೊಮೊಟೊನ ಅವಾಯ್ಡ್ ಮಾಡಿರಿ, ನಿಂಬೆಹಣ್ಣು ಹಾಕ್ಕೊರಿ ಟೊಮೊಟೊಕ್ಕಿಂತ. ನಿಂಬೆಹಣ್ಣು ಇಲ್ಲ ಟೊಮೊಟೊ ಅಷ್ಟೇ ಐತಿ ಅಂತಂದ್ರೆ ಅರ್ಧ ಟೊಮೊಟೊ ಹಾಕ್ಕೊಳ್ರಿ. ನೋಡಿಕೊಂಡು ಕನ್ಸಿಸ್ಟೆನ್ಸಿ ಭಾಳ ಇತ್ತು, ನಾವು ತೊಗೊಂಡಿರೋ ಆಲೂಗಡ್ಡೆ ಭಾಳ ತೊಗೊಂಡಿದ್ವಪ್ಪ ಅಂತಂದ್ರೆ ಒಂದು ಹಾಕ್ಕೊರಿ, ಇಲ್ಲ ಅಂತಂದ್ರೆ ಒಂದು ಅರ್ಧ ಆದ್ರೆ ಸಾಕು. ನಾನಿಲ್ಲಿ ಟೊಮೊಟೊ ಹಾಕ್ಕೊಂಡಿಲ್ಲ, ಜಸ್ಟ್ ಒಂದು ನಿಂಬೆಹಣ್ಣು ಅಂದ್ರೆ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಯಾಕೆ ಹೇಳತ್ತೀನಿ ಅಂತಂದ್ರೆ ನೀವೇನಾದರೂ ಸ್ಪೆಷಲ್ ಮಸಾಲ ದೋಸೆ ಅದು ಮಾಡಬೇಕು ಅಂತ ಹೋದ್ರಿ ಅಂದ್ರೆ ಟೊಮೊಟೊ ಹಾಕಿರ್ತೀವಲ್ಲ, ಈ ಒಂದು ಪಲ್ಯದ ಹದ ಅಷ್ಟೊಂದು ಚಲೋತ್ನಾಗ ಬರೋಂಗಿಲ್ಲ ಅನ್ನೋದಕ್ಕೋಸ್ಕರ ಹೇಳಿದೆ. ನಿಮ್ಗೇನಾದರೂ ಇಲ್ಲ ನಾವು ಅದನ್ನು ಹಾಕ್ಕೊಂಡ್ರೆ ಟೇಸ್ಟ್ ಇರುತ್ತಾ ಅಂತಂದ್ರೆ ಟೊಮೊಟೊ ಕೂಡ ಯೂಸ್ ಮಾಡ್ಕೊರಿ. ಈ ರೀತಿ ಒಳಗೆ ನೀಟಾಗಿ ಒಂದು ಸರಿ ಸ್ಮ್ಯಾಶ್ ಮಾಡಿಕೊಂಡು ರೆಡಿಯಾಗಿತ್ತು ನಂದಿಲ್ಲ ಆಲೂಗಡ್ಡೆ ಪಲ್ಯ. ಒಂದು ಸೈಡ್ ಎತ್ತಿಟ್ಬಿಡೋಣ. ಈಗ ಏನು ರವೆ ಹಾಕಿ ಕಲಸಿಟ್ಟಿದ್ವಲ್ಲ, ಈಗ ಹಿಟ್ಟು ಆಲ್ಮೋಸ್ಟ್ ನೆನ್ಕೊಂಡಿರುತ್ತೆ ರವೆ. ಒಂದು ಸೈಡ್ ತೆಗೆದು ನೋಡೋಣ, ನೆನ್ಕೊಂಡು ನೋಡಿರಿ ಮತ್ತಿಷ್ಟು ಉಬ್ಬಿ ಬಂದೈತಿ. ಒಂದು ಅರ್ಧ ತಾಸಿನ ಬಿಟ್ಟಿದ್ದೆ, ಮತ್ತೆ ತೀರಾ ಉಬ್ಬಿತ್ತು. ಹೆಚ್ಚು ಕಡಿಮೆ ನಮಗಂತೂ ಇದು ರಾತ್ರಿ ತಿಂದು ಕೂಡ ಉಳಿತೈತೆ. ಯಾಕಂದ್ರೆ 3 ಜನ ಇರೋದ್ರಿಂದ ಅದು ಹಂಗೆ ನೀವು ಎಷ್ಟು ಬಳಸ್ತೀರಿ ಅಷ್ಟೇ ಉಬ್ಕೊಂಡು ಹೋಗುತ್ತೆ ಹಿಟ್ಟು. ಈಗ ಒಂದು ಗ್ಯಾಸ್ ಮೇಲೆ ತವ ಇಟ್ಕೊಂಡಿದ್ದೆ ನಾನು, ನಾನ್ ಸ್ಟಿಕ್ಕಿದು. ಇದ್ರ ಮೇಲೆ ಏನು ಅಂತಂದ್ರೆ ಫಸ್ಟ್ ಇದನ್ನು ಪಳಗಿಸೋದು ಅಂತ ಹೇಳ್ತೀವಲ್ಲ ದೋಸೆಗೆ. ಯಾಕಂದ್ರೆ ಸಮ್ಟೈಮ್ ಏನೇನೋ ಹಾಕಿ ಯೂಸ್ ಮಾಡಿರ್ತೀವಿ ನಾವು ಇದನ್ನು ದೋಸೆನ. ಯೂಶ್ವಲಿ ನಾನಂತೂ ಬೇರೆ ಏನು ಬೇಯಿಸ್ಕೊಡಲ್ಲ ಇದಕ್ಕೆ. ಹಾಗಾಗಿ ಒಂದಿಷ್ಟು ನೀರು ಹಾಕಿ ಹೈ ಫ್ಲೇಮ್ ಒಳಗೆ ಕಾದಿರಬೇಕು ಹಂಚು. ಈ ಥರ ನೀರು ಹಾಕಿ ಅದನ್ನು ಆರಿರೋ ಹಂಚನ್ನು ನಾವು ಅಂದರೆ ಕಾದಿರೋ ಹಂಚನ್ನು ಆರಿಸ್ಬೇಕು. ಇದಾ ಮೇನ್ ಸ್ಟೆಪ್. ದೋಸೆ ಕರೆಕ್ಟಾಗಿ ಬರಬೇಕಂದ್ರೆ ನೀರು ಹೊಡೀರಿ, ಉಪ್ಪು ನೀರಲ್ಲ ನಾರ್ಮಲಾಗಿ ನೀರು ಹೊಡೀರಿ. ಅದಕ್ಕೆ ನೀರು ಹಾಕಿ ನೀಟಾಗಿ ಒಂದು ನ್ಯಾಪ್ಕಿನ್ ಎಲ್ಲ ಒರೆಸ್ಕೊಂಡು ಮತ್ತೊಂದು ಸರಿ ನೀರು ಚಿಮ್ಕಿಸ್ರಿ. ಅಂದ್ರೆ ಈಗ ಮೀಡಿಯಮ್ ಹಂಚಿದೆ ಅಲ್ಲ, ಮೀಡಿಯಮ್ಮಾಗಿ ಕಾದಿರ್ಬೇಕು ನಮಗೆ, ತೀರಾ ಹೈ ಅಲ್ಲ, ಮೀಡಿಯಮ್ಮಾಗಿ ಕಾದಿರಬೇಕು. ಈಗ ನಿಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಂಡು ನಿಧಾನವಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊರಿ.
ಏನು ದೊಡ್ಡ ವಿಚಾರ ಅಲ್ಲ. ಆದ್ರೆ ಹಂಚು ಏನಾದರೂ ಹೈ ಫ್ಲೇಮ್ ಒಳಗೆ ಇಟ್ಟು ನೀವು ಭಾಳ ಕಾದಿತ್ತು ಅಂದರೆ ಹಿಟ್ಟು ಹತ್ಕೊಂಡು ಬಂದುಬಿಡುತ್ತೆ. ಹಾಗಾಗಿ ನೀವು ಲೋ ಫ್ಲೇಮ್ ಇಟ್ಕೊಂಡು ಈ ರೀತಿ ಹಂಚನ್ನ ಮೊದಲು ಆರಿಸ್ಕೊಂಡು, ಅಂದರೆ ನೀರು ಹೊಡೆದು ಆರಿಸ್ಕೊಂಡು ನೀವು ಈ ರೀತಿ ಹಿಟ್ಟು ಹಾಕಿ, ಅಂದರೆ ದೋಸೆ ಹಿಟ್ಟು ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಎರಡರಾಗ ಒಂದು ಹಾಕ್ಕೊಂಡು ಈಗೇನು ಮಾಡಬೇಕು, ಹೈ ಫ್ಲೇಮ್ಗೆ ಇಡಬೇಕು. ತುಪ್ಪ ಅಥವಾ ಎಣ್ಣೆ ಹಾಕಿದ ಮೇಲೆ ನಾವು ಇದನ್ನು ಹೈ ಫ್ಲೇಮ್ ಇಡಬೇಕು. ಹೈ ಫ್ಲೇಮ್ ಇಡೋಕೆ ಮೇನ್ ರೀಸನ್ನು ಸುತ್ತರ್ದಾಗ ನೀಟಾಗಿ ಬೆನ್ಕೋಬೇಕಂತ ದೋಸೆ. ಅಕಸ್ಮಾತ್ ನೀವು ಮೀಡಿಯಮ್ ಫ್ಲೇಮ್ ಇಟ್ರಿ ಅಂದ್ರೆ ಮಿಡಲ್ ಅಷ್ಟೇ ಬೆನ್ಕೊಳ್ಳುತ್ತೆ, ಸುತ್ತಲೂ ಬೆನ್ಕೊಳಲ್ಲ. ನೋಡಿರಿ ಈ ರೀತಿ ಒಳಗೆ ನಿಮ್ಗೆ ಕೆಂಪು ಕಾಣಿಸ್ಬೇಕು ಅಂದಾಗ ಮಾತ್ರ ದೋಸೆ ಕರೆಕ್ಟಾಗಿ ಬೆಂದಿದೆ. ಅಂದರೆ ಕ್ರಿಸ್ಪಿ ಬೇಕು ನಿಮ್ಗೆ ಅಂತಂದ್ರೆ ಈ ರೀತಿ ಕೆಂಪ ಕಾಣೋವರೆಗೂ ಬಿಡಿ. ಇಲ್ಲ ಅಂತಂದ್ರೆ ನಮಗೆ ಬೇಡ ಮೆತ್ತಗಿರಲಿ, ಸೆಟ್ ದೋಸೆ ರೀತಿ ಒಳಗಿರಲಿ ಅಂತಂದ್ರೆ ಹಂಗೆ ಬೇಗ ತಕ್ಕೋರಿ ಅಷ್ಟೇ. ಮತ್ತೊಂದು ಸರಿ ತೆಗೆದಾದ್ಮೇಲೆ ಮತ್ತೆ ನೀರು ಹೊಡೀರಿ, ಮತ್ತು ಒಂದು ನ್ಯಾಪ್ಕಿನೆಲ್ಲ ಒರೆಸ್ಕೊರಿ, ಮತ್ತು ಅದನ್ನು ಆರಿಸ್ರಿ, ಮೀಡಿಯಮ್ ಲೆವೆಲಿಗೆ ತೊಗೊಂಬರ್ರಿ, ಮತ್ತು ವಾಪಸ್ ಹಿಟ್ಟು ಹಾಕಿ ಮತ್ತು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ರಿ. ಒತ್ತಬೇಡ್ರಿ ಸ್ಪ್ರೆಡ್ ಮಾಡೋ ಮುಂದೆ. ಹಂಗೆ ಹಂಚು ಕಾದಿರಬಾರ್ದು ಭಾಳ, ಒಂದು ಮೀಡಿಯಮ್ ಲೆವೆಲ್ ಒಳಗೆ ಕಾದಿರಬೇಕು ಅಷ್ಟೇ, ಮತ್ತೇನಿಲ್ಲ. ಒಂಚೂರು ಕಾದಿದ್ರು ಈ ರೀತಿ ಒಳಗೆ ಒಂದು ಸೈಡೆಲ್ಲ ಹತ್ಕೊಂಡೈತಲ್ಲ ಆ ರೀತಿ ಒಳಗೆ ಹತ್ಕೊಳುತ್ತೆ. ಹಾಗಾಗಿ ಈಗ ಮತ್ತೆ ಎಣ್ಣೆ ಹಾಕಿ ಮತ್ತೆ ಒಂದು ಲೆವೆಲಿಗೆ ತೊಗೊಂಬಂದು ಇಡ್ರಿ. ಅದು ಬೆನ್ಕೊಂಡೈತೆ ಸುತ್ತಲಿ ಅಂತ ಅಂದಾಗ ಮತ್ತೆ ಮೀಡಿಯಮ್ ಲೆವೆಲಿಗೆ ತೊಗೊಂಬರ್ರಿ. ಹಂಗೆ ಮಾಡಿದಾಗ ಹಿಂಗೆ ಬರುತ್ತೆ. ನೀವು ಹೈ ಫ್ಲೇಮ್ ಒಳಗೆ ಬಿಟ್ರಿ ಅಂದ್ರೆ ಸೀದು ಹೋಗ್ಬಿಡುತ್ತೆ, ಅಂದ್ರೆ ಒತ್ತು ಹೋಗುತ್ತೆ. ಹಾಗಾಗಿ ಈ ರೀತಿ ಒಳಗೆ ಮಾಡ್ಕೋಬೇಕು. ಇಲ್ಲಿ ನಾನು ಒಂದು ಸ್ಪೆಷಲ್ ದೋಸೆ ಅಂತಂದು ತೋರಿಸ್ದಾಕತ್ತೀನಿ ನಿಮಗಷ್ಟೇ. ಮಿಡಲ್ ಸ್ವಲ್ಪ ಹಿಟ್ಟು ಜಾಸ್ತಿ ಇರಲಿ. ಸ್ಪ್ರೆಡ್ ಮಾಡ್ಬೇಕಾದ್ರೆ ಮಿಡಲ್ ತೊಗೊಂಡು ಸ್ಪ್ರೆಡ್ ಮಾಡಬೇಡ್ರಿ, ಅಲ್ಲಿ ಬಿಡಿರಿ ಒಂದು ಸ್ವಲ್ಪ ಹಿಟ್ಟನ್ನ. ಈಗ ಒಂದು ಸ್ವಲ್ಪ ಖಾರ ಹಾಕ್ಕೋರಿ. ಅಂದ್ರೆ ನಿಮ್ಮ ಕಡೆ ಏನಾದರೂ ಕೆಂಪು ಹಿಂಡಿ ಇತ್ತು ಅಂತಂದ್ರೆ, ರಂಜ್ಕಾಯಿ ಇತ್ತಂದ್ರೆ ಅದನ್ನೇ ಆ್ಯಡ್ ಮಾಡ್ಕೊರಿ. ರಂಜ್ಕಾಯಿ ಇರಲಿಲ್ಲ ನನ್ನ ಕಡೆ, ಹಾಗಾಗಿ ಒಂದು ಸ್ವಲ್ಪ ಖಾರ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿ ನಾನು ದೋಸೆ ತುಂಬ. ಈ ಟೈಮ್ ಒಳಗೆ ಮೀಡಿಯಮ್ ಫ್ಲೇಮ್ ಒಳಗಿರಲಿ, ಹೈ ಫ್ಲೇಮ್ ಒಳಗೆ ಇರೋದು ಬೇಡ. ಯಾಕೆ ಈ ಮಾಡ್ತಕ್ಕಂಥ ಪ್ರೋಸೆಸ್ ಭಾಳ ಇರುತ್ತೆ. ಹಂಗೆ ನಿಮ್ಮ ಮನೆ ಒಳಗೆ ನೀವು ಚಟ್ನಿ ಮಾಡಿರ್ತೀರಲ್ಲ, ಕೊಬ್ಬರಿ ಚಟ್ನಿ, ಸ್ವಲ್ಪ ಅದನ್ನು ಹಂಗೆ ಸ್ವಲ್ಪ ಪಲ್ಯ ಹಾಕ್ಕೊಂಡು, ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ನೀಟಾಗಿ ಅದನ್ನು ಒಂದು ಸ್ಪೂನಿಲ್ಲ ಸ್ಪ್ರೆಡ್ ಮಾಡ್ಕೋತ ಹೋಗ್ರಿ. ಈ ಟೈಮ್ ಒಳಗೆ ಹೈ ಫ್ಲೇಮ್ ಬೇಡ, ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊರಿ. ದೋಸೆನೂ ಬೆನಿಯುತ್ತಾ, ಹಂಗೆ ನೀವು ಮೇಲೆ ಹಾಕ್ತಿರ್ದಿರಲ್ಲ ಇದು ಮಸಾಲ, ಇದು ಬೆನಿಯುತ್ತಾ. ಈ ರೀತಿ ಹಾಕ್ಕೊಂಡು ಮೇಲ್ಗಡೆ ಏನಾದರೂ ನಿಮಗೆ ಚೀಸ್ ಇತ್ತಂದ್ರೆ ಚೀಸ್ ಹಾಕೋರಿ. ಇಲ್ಲ ಅಂತಂದ್ರೆ ಈ ಕ್ಯಾರೆಟ್ ಇತ್ತಂದ್ರೆ ಕ್ಯಾರೆಟ್ ತುರಿದು ಹಾಕೋರಿ. ಭಾಳ ಇಷ್ಟ, ಮತ್ತೇನೂ ಇಲ್ಲ. ಹೊರಗಡೆನೇ ಹಿಂಗೆ ಮಾಡ್ತಾರೆ, ಸ್ಪೆಷಲ್ ಮಸಾಲ ದೋಸೆ ಅಥವಾ ಸ್ಪೆಷಲ್ ಮೈಸೂರು ದೋಸೆ ಅಂತ ಹೇಳ್ತಾರೆ ಇದಕ್ಕೆ. ಇದ್ರ ಮೇಲ್ಗಡೆ ಒಂದು ಚೀಸ್ ಹಾಕ್ತಾರೆ ಒಂದು, ಇಲ್ಲ ಅಂತಂದ್ರೆ ಕ್ಯಾರೆಟ್ ಹಾಕಿರ್ತಾರೆ, ನಾನು ನೋಡೀನಿ. ಆ ರೀತಿ ಒಳಗೆ ಹಾಕ್ಕೊಂಡು ನೀವು ಮೀಡಿಯಮ್ ಫ್ಲೇಮ್ ಒಳಗೆ ಇಡಬೇಕು. ಈಗ ನೋಡಿರಿ ತಾನೇ ಬಿಟ್ಕೊಂಡೈತಿ. ಹಿಂಗೆ ಬಿಟ್ಕೊಳ್ದೇ ಇರಲಿ, ಒಂದ್ಸರಿ ಚೆಕ್ ಮಾಡ್ಕೊಳ್ರಿ ಬೆಂದಿತ್ತು ಅಂತ, ಬೆಂದಿದೇನಿಲ್ಲ ಅಂತಂದು. ಬೆಂದಿತ್ತಂದ್ರೆ ಈ ರೀತಿ ಒಳಗೆ ನೀವು ರೋಲ್ ಮಾಡ್ಕೊರಿ. ರೋಲ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೋಬೇಕು ನೀವು. ಹಂಚು ಭಾಳ ಕಾದಿರುತ್ತೆ, ಹಾಕದೆ ಆರಾಮಾಗಿ ಈ ರೀತಿ ಒಳಗೆ ರೋಲ್ ಮಾಡಿಕೊಂಡು, ಇಲ್ಲಿ ನಾವು ಹಿಂಗೆ ತಿಂತೀವಿ ಹಿಂಗೆ ತಿನ್ನಿರಿ. ಮಕ್ಳಿಗೆ ಕೊಡಬೇಕಾದ್ರೆ ನಾನು ಇಲ್ಲಿ ತೋರಿಸ್ತೀನಿ, ಈ ರೀತಿ ಒಳಗೆ ಕಟ್ ಮಾಡ್ಕೊರಿ. ಹಿಂಗೆ ಪೀಸ್ ಮಾಡ್ಕೊರಿ. ಪೀಸ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರ್ಸಕತ್ತೀನಿ. ಬಟ್ ಈ ಪ್ರೊಸೆಸ್ ಮಾಡಬೇಕಾದ್ರೆ ಕೈ ಭಾಳ ಹುಷಾರಿ. ಈ ರೀತಿ ಒಳಗೆ ಒಂದು ಸ್ಪೆಷಲ್ ಮಸಾಲ ದೋಸೆ ಅಥವಾ ಮೈಸೂರು ಸ್ಪೆಷಲ್ ಮಸಾಲ ದೋಸೆ ಅಂತ ಕರೀತಾರೆ ಗದಗೊಳಗೆಲ್ಲ. ಇದಕ್ಕನ್ನು ಜಸ್ಟ್ ನಾವು 80 ರೂಪಾಯಿ 60 ರೂಪಾಯಿ ಕೊಡ್ತೀವಿ. ಮನೆ ಒಳಗೆ ಇರೋ ಹಿಟ್ಟೊಳಗೆ ನಾವು ಆರಾಮಾಗಿ ಮಾಡ್ಕೋಬೋದು. ನೋಡಿರಿ ಒಳಗಡೆ ಇಲ್ಲೇನಾದರೂ ಕ್ಯಾರೆಟ್ ಚೀಸ್ ಹಾಕಿದ್ವಿ ಅಂತಂದ್ರೆ ನಿಮಗೆ ಕಾಣಿಸ್ತಿತ್ತು. ನಾನಿಲ್ಲಿ ಬರೀ ಜಸ್ಟ್ ಚಟ್ನಿ ಪಲ್ಯ ಅಷ್ಟೇ ಹಾಕಿ ನಿಮಗೆ ತೋರ್ಸಕತ್ತೀನಿ. ರುಚಿ ಮಾತ್ರ ಭಾಳ ಚಲೋ ಇರುತ್ತೆ, ಮತ್ತೇನು ಸ್ಪೆಷಲ್ ಇರಲ್ಲ. ಭಾಳ ಅಂದ್ರೆ ಇದು ಒಂದು ಸ್ವಲ್ಪ ಎಣ್ಣೆ ಜೊತೆ ಹಂಚಿನ ಮ್ಯಾಗ ಬೆಂದಿರುತ್ತೆ ಅನ್ನೋದು, ಅಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ. ಹಂಗೆ ನಾನಿಲ್ಲಿ ಮೊದಲ ಮಾಡಿಟ್ಟಿರ್ತಕ್ಕಂಥ ಕ್ರಿಸ್ಪಿ ಹಂಗೆ ಸ್ಮೂತ್ ಆದಂಥ ದೋಸೆ ತೋರಿಸಿದ್ನಲ್ಲ, ಅದನ್ನು ಕೂಡ ಒಂದು ಪ್ಲೇಟಿಗೆ ಸರ್ವ್ ಮಾಡಾಕತ್ತೀನಿ. ನೋಡಿರಿ ಒಂದು ಹಿಟ್ಟೊಳಗೆ ಅಂದ್ರೆ ಹದವಾಗಿ ಹಿಟ್ಟು ಮಾಡ್ಕೊಂಡಿವಿ ಅಂತಂದ್ರೆ ಬೇಕಾದಂಗೆ ದೋಸೆ ಹಾಕ್ಬೋದು. ಇದೇ ಹಿಟ್ಟಲ್ಲೇ ನೀವು ಇಡ್ಲಿನೂ ಮಾಡ್ಬೋದು. ಯಾವಾಗಾದರೂ ಒಂದ್ಸರಿ ನಾನು ಫ್ರೀ ಇದ್ದೆ ಅಂತಂದ್ರೆ ನಿಮಗೆ ಮಾಡಿ ತೋರಿಸ್ತೀನಿ. ಬಟ್ ಈ ಒಂದು ಹಿಟ್ಟೊಳಗೆ ವೆರೈಟಿ ಆಫ್ ನಾಷ್ಟ ಮಾಡ್ಕೊಂಡು ತಿನ್ಬೋದು. ಹೊರಗಡೆ ಒಂದು ಹಿಟ್ಟಲ್ಲೇ ನಮ್ಗೆ ಬೇಕಾದಂಗೆ ಮಾಡಿಕೊಡ್ತಾರೆ. ಐ ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಲ್ಲ